ಇನ್ನು ಹಾಸ್ಟೆಲ್ನಲ್ಲಿ ಸಮರ್ಪಕ ಊಟ ನೀಡದ ಆರೋಪ ಕೇಳಿಬರ್ತಾ ಇದೆ. ಹಾಸ್ಟೆಲ್ ಬಿಡಲು ನಿರ್ಧರಿಸಿದಂಥ ವಿದ್ಯಾರ್ಥಿನಿಯರು ಸರಿಯಾದಂಥ ಊಟ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಹಾಸ್ಟೆಲ್ ಬಿಡೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ HD ಕೋಟೆಯ ವಸತಿ ನಿಲಯದಲ್ಲಿ ಈ ರೀತಿ ಅವ್ಯವಸ್ಥೆ ಕಂಡುಬರ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿನಿಯರಾಗಿದ್ದಾರೆ ಅವರು ವಸತಿ ನಿಲಯವನ್ನು ಬಿಟ್ಟು ಬೇರೆಡೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಮೈಸೂರಿನ HD ಕೋಟೆಯ ಹಾಸ್ಟೆಲ್ನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ಇದು. ಕಸ್ತೂರಿಬಾ ಬಾಲಕಿಯರ ವಸತಿ ನಿಲಯ. ಹಸಿದುಕೊಂಡೇ ಶಾಲೆಗೆ ತೆರಳಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. 65 ವಿದ್ಯಾರ್ಥಿನಿಯರು ಇರುವಂಥ ವಸತಿ ನಿಲಯ ಇದು. ಊಟಕ್ಕೆ ಕೇವಲ 5.5 kg ಸೊಸೈಟಿ ಅಕ್ಕಿ ಬಳಕೆ ಮಾಡ್ತಾರೆ. 1 ಲೀಟರ್ ಹಾಲನ್ನೇ ಮೇಂಟೈನ್ ಮಾಡ್ತಿರುವಂಥ ಸಿಬ್ಬಂದಿ ಕಡಿಮೆ ದರಕ್ಕೆ ಟೆಂಡರ್ ನೀಡೋದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರು ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕೆಲಸವನ್ನು ಅಥವಾ ಕ್ರಮವನ್ನು ಕೈಗೊಂಡಿಲ್ಲ. ಹೀಗಾಗಿ ನೋಡ್ತಾ ಇದ್ದೀರಾ, ಸುಮಾರು 65 ಜನರ ಇನ್ಫ್ಯಾಕ್ಟ್ 65 ವಿದ್ಯಾರ್ಥಿನಿರುವಂಥ ಒಂದು ಹಾಸ್ಟೆಲ್ ಇದು. ಇಂಥ ಹಾಸ್ಟೆಲ್ನಲ್ಲೇ ಈಗ ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಮುಂದೇನು ಮಾಡೋದು ಅಂತ ವಿದ್ಯಾರ್ಥಿನಿಯರು ಹೇಳ್ತಿದ್ದಾರೆ. ಹಸಿದ ಹೊಟ್ಟೆಯಲ್ಲೇ ಈಗ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೇ, ಕಾಳುಗಳು ಏನಿಲ್ಲ. ಅದ ಇದು ತರಕಾರಿ ಗಿರ್ಕಾರಿ ಏನಿಲ್ಲ ನಮ್ಮ ಛಾಯಾ. ಇವತ್ತೇನು ಮೊಟ್ಟೆ ಬಾಳೆಹಣ್ಣು ತರಿಸ್ಕೊಡ್ಬೇಕಾಯ್ತು, ಮಕ್ಳು ಕೊಡಿಸಿ ಇವತ್ತು ಊಟ. ರೇಷನ್ ಏನು ಇಲ್ವೇ ಇಲ್ಲ, ಸ್ಟಾಕೇ ಇಲ್ಲ. ಈಗ ಬಿವಾಗ ಏನಂತಾರ, ಟೆಂಡರ್ ಅವ್ರು ಇಷ್ಟ ಬಂದಂಗೆ ಹೆಂಗಮ್ಮ ಕ್ಲೋಸ್ ಮಾಡೋಕ್ಕಾಗುತ್ತೆ. ಎಷ್ಟಿದೆ ಅಷ್ಟು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈ ಎಲ್ಲ ಘಟನೆಗಳನ್ನು ನೋಡ್ತಾರೆ ನಿಜಕ್ಕೂ ಶಾಕ್ ಆಗ್ತಾ ಇದೆ. ಇಷ್ಟೊಂದು ಅವ್ಯವಸ್ಥೆಗೆ ಪ್ರಮುಖವಾದಂಥ ಕಾರಣ ಏನು? ಒಂದು ಈಗಾಗಲೇ ಹಿರಿಯ ಅಧಿಕಾರಿಗಳು ಟೆಂಡರ್ ಬಗ್ಗೆ ಮಾತನಾಡ್ತಿದ್ದಾರೆ. ಟೆಂಡರ್ ಪ್ರಮುಖ ಕಾರಣನ, ಅದರ ಜೊತೆಗೆ ಮಾಮೂಲಿ ಸರ್ಕಾರಿ ವಲಯದಲ್ಲಿ ಏನೆಲ್ಲ ಆಗುತ್ತೆ ಅದು ಕೂಡ ಕಾರಣ ಇರುತ್ತಾ? ಈಗ ವ್ಯವಸ್ಥೆ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ರಿಯಾಕ್ಟ್ ಮಾಡ್ತಾ ಇದ್ದಾರಾ ರಾಮ್? ಪ್ರಮೋದ್, ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಇಚ್ಛಾಶಕ್ತಿಯ ಕೊರತೆ. ಯಾಕಂದರೆ ಆಳುವಂಥ ಸರ್ಕಾರ ನಾವು ಅಭಿವೃದ್ಧಿಯ ಮಹಾಪುರವನ್ನೇ ಹರಿಸ್ತೇವೆ ಅಂತೇಳಿ ವಿರೋಧ ಪಕ್ಷದವರು ನಾವು ನೊಂದವರ ಧ್ವನಿ ಆಗ್ತೇವೆ ಅಂತ ಹೇಳ್ತಾರೆ. ಆದರೆ CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ HD ಕೋಟೆಯ ಈ ಒಂದು ವಸತಿ ಶಾಲೆಯನ್ನು ನೋಡಿದ್ರೆ ಖಂಡಿತವಾಗಿಯೂ ಅಗತ್ಯವಿರುವವರಿಗೆ ಮೂಲಭೂತ ಹಕ್ಕುಗಳನ್ನು ಕೊಡೋಕ್ಕೆ ಸಹ ನಮ್ಮನ್ನಾಳುವಂಥವ್ರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಕಾಣ್ಬರ್ತದೆ. ಯಾಕಂದರೆ ಇಲ್ಲಿರುವಂತಹ ಒಂದು ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ 65 ವಿದ್ಯಾರ್ಥಿಯನ್ನಿರಿದ್ದಾರೆ. ಅವರಿಗೆ ಅರೆ ಹೊಟ್ಟೆ ತಿನ್ನಿಸಿ ಶಾಲೆಗಳಿಗೆ ಕಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಶೈಕ್ಷಣಿಕ ಇಲಾಖೆ ನಿರ್ವಹಿಸ್ತಾ ಇರುವಂಥ ಈ ಒಂದು ಹಾಸ್ಟೆಲ್ನ ಅವ್ಯವಸ್ಥೆ ಮತ್ತು ಮೂಲಭೂತ ಹಕ್ಕುಗಳು ಅವರಿಗೆ ತಿನ್ನಲಿಕ್ಕೆ ಮತ್ತು ಕುಡಿಲಿಕ್ಕೆ ನೀಡದಂತಹ ಪರಿಸ್ಥಿತಿಯಲ್ಲಿದೆ. ಅಲ್ಲಿರುವಂಥ 65 ವಿದ್ಯಾರ್ಥಿನಿಗೆ ಕೇವಲ 1 ಲೀಟರ್ ಹಾಲನ್ನು ನೀಡಿ ಅದರಲ್ಲೇ ಕಾಫಿ ಟೀಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೇವಲ 5.5 kg ಅಕ್ಕಿಯನ್ನು ನೀಡಿ ಅದರಲ್ಲೇ ಅನ್ನವನ್ನು ಮಾಡ್ಕೊಬೇಕು. ಮತ್ತು ಪ್ರತಿದಿನ ಟೊಮೊಟೊ ಸಾರು ಬಿಟ್ಟರೆ ಯಾವುದೇ ತರಕಾರಿಯನ್ನು ಬಳಸ್ತಾ ಇಲ್ಲ. ಒಂದು ಕಡೆ ವಿದ್ಯಾರ್ಥಿಗಳೇ ನಮ್ಮ ದೇಶದ ಭವಿಷ್ಯ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಪ್ರಮುಖ ಕಾರಣ ಅವ್ರು ಹೇಳ್ತಾ ಇರುವಂಥದ್ದಂದರೆ ಟೆಂಡರನ್ನು ಕೊಡುವಂಥ ಸಂದರ್ಭದಲ್ಲಿ ಕಾಂಪಿಟೇಷನ್ಗೆ ಬಿದ್ದು ಕಡಿಮೆ ಅವರಿಗೆ ಟೆಂಡರ್ನ ಕೊಡ್ತಾರೆ. ಅದಾದಂಥ ಅವರು ಪೂರೈಕೆಯನ್ನು ಮಾಡ್ತಾ ಇಲ್ಲ ಅಂತೇಳಿ ಅದು ಒಂದು ಭಾಗ. ಆದರೆ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದೂರು ನೀಡುವುದು ಸಹ ವಿದ್ಯಾರ್ಥಿನಿಯರು ನಾವು ಶಾಲೆಯನ್ನು ಬಿಡ್ತೇವೆ, ಹಾಸ್ಟೆಲನ್ನು ಬಿಡ್ತೇವೆ, ಮನೆಗೆ ಹೋಗ್ತೇವೆ ಅಂತ ಹೇಳಿದ್ರು ಸಹ ಯಾವುದೇ ರೀತಿಯಂಥ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಈ ಸಮಸ್ಯೆ ಬಗೆಹರಿಸ್ತಾ ಇಲ್ದಾರ ನೋಡಿದ್ರೆ ಎಲ್ಲೋ ಒಂದು ಕಡೆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ತಕ್ಷಣವೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಸಮಸ್ಯೆಗೆ ಸ್ಪಂದಿಸಬೇಕು. ಅಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಹಕ್ಕುಗಳಲ್ಲಿ ಒಂದಾದಂಥ ತಿನ್ನುವ ಅನ್ನಕ್ಕೆ ಅವರು ಓದಬೇಕು, ಚೆನ್ನಾಗಿ ಅಂದರೆ ಶಕ್ತಿವಂತರಾಗಬೇಕು, ಪೌಷ್ಟಿಕಾಂಶ ಸಿಗಬೇಕು, ಅದನ್ನೇ ಕೊಡದಂತಹ ಪರಿಸ್ಥಿತಿಯಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಗ ಮಾತ್ರ ವಿದ್ಯಾರ್ಥಿನಿಯರು ನೆಮ್ಮದಿಯಾಗಿ ಊಟ ಮಾಡಿ ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಆದರೆ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ ಯಾರೂ ಸಹ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. ಈ ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಈಗ ಹಾಸ್ಟೆಲ್ ವಾರ್ಡನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ ಅವ್ರ ಜೊತೆಗೆ ಮಾತಾಡೋಣ. ಛಾಯಾ ಅವರು ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ. ಛಾಯಾ ಅವರು ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಈಗ 65 ಜನ ಇದ್ದಾರೆ, ಅದರಲ್ಲಿ 5 kg ಅಕ್ಕಿಲ್ಲ ನೀವು ಅಡುಗೆ ಮಾಡಬೇಕು ಅಂದರೆ ಕಷ್ಟ ಸಾಧ್ಯ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ನಿಮ್ಗೆ ಇಲ್ಲಿ? ಸರ್, ಫುಡ್ಡು ನಾವೆಲ್ಲರೂ ಔಟ್ಸೋರ್ಸ್ ಹೊರಗುತ್ತಿಗೆ ನೌಕರರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದು. ಅಲ್ಲಿ 65 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಈಗ ಪ್ರೆಸೆಂಟ್ 55 ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಸರ್. ಸೊ ಅವ್ರಿಗೆ ಆಹಾರ ವಿತರಣೆಯನ್ನ ಮಾಡುವಂತಹ ಟೆಂಡರ್ದಾರರು ನಿಗದಿಯಾದ ಸಮಯಕ್ಕೆ ಆಹಾರವನ್ನ ವಿತರಣೆ ಮಾಡ್ತಾ ಇಲ್ಲ. ಜೊತೆಗೆ ನಾನು ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ. ಸೊ ಅವರು ಹೇಳ್ತಿದ್ದಾರೆ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಂಗೆ ಟೆಂಡರ್ ಕ್ಲೋಸ್ ಆಗಿದೆ, ನಾನು ಯಾವುದೇ ರೀತಿ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದಕ್ಕಾಗಿ ಛಾಯಾ ಅವರೇ, ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ? ಅಫ್ಕೋರ್ಸ್, ಯಾಕೆಂದ್ರೆ ಪಾಪ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಅವರು ಊಟ ಇಲ್ಲದೆ ಆಹಾರ ಇಲ್ಲದೆ ಶಾಲೆಗೆ ಹೋಗ್ತಾ ಇದ್ದಾರೆ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ ಇದು? ಸರ್ 15 ದಿನದಿಂದ ಸಮಸ್ಯೆ ಆಗ್ತಾ ಇದೆ ಸರ್. ರೇಷನ್ ಹಾಕೇ ಇಲ್ಲ. ಒಂದ್ ಚೀಲ ಅಕ್ಕಿ ಕೊಡೋದು, 2 ಚೀಲ ಅಕ್ಕಿ ಕೊಡೋದು, ಈ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಸರ್ ಟೆಂಡರ್ ಅವರಾದ ನಾಗರತ್ನ ಎಂಬುವರು. ಓಕೆ,
ಓಕೆ, ಈಗ ಬಿ ಅವ್ರಿಗೆ ಮಾತಾಡಿದೀನಿ ಅಂತ ಹೇಳ್ತಿದ್ದಾರೆ, ಅಫ್ಕೋರ್ಸ್ ಟೆಂಡರ್ ಅಂತ ಹೇಳ್ತಿದ್ದಾರೆ. 15 ದಿನ ಆದರೂ ಕೂಡ ಅದಕ್ಕೆ ಬೇಕಾದಂಥ ಟೆಂಟೇಟಿವ್ ಆಗಿ ಈಗ ಸದ್ಯಕ್ಕೆ ತಾತ್ಕಾಲಿಕ ವ್ಯವಸ್ಥೆನ ಏನಾದ್ರು ಮಾಡ್ತಾ ಇಲ್ವಾ? ಅದಕ್ಕೇನು ಬೇಕು ಪೂರಕವಾಗಿ? ಸರ್, ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ನಾನು ಬಿ ಒ ಹತ್ರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 1 kg ಅಕ್ಕಿ ಅಂತಂದ್ರೆ ಆ ದಿನಕ್ಕೆ ಏನ್ ಬೇಕು 3-4 ಡೇಸ್ಗೆ ಈ ರೀತಿ ಆಹಾರವನ್ನ ವಿತರಣೆ ಮಾಡ್ತಿದ್ದಾರೆ ಸರ್. ಆದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿನಲ್ಲಿ ಅವ್ರಿಗೆ ಆಹಾರದ ವ್ಯವಸ್ಥೆ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನು ಸಿಗ್ತಾ ಇಲ್ಲ ಸರ್. ಬೇರೆ ಯಾವುದೇ ರೀತಿ ಕೊರತೆ ಇಲ್ಲ. ಆಹಾರದಲ್ಲಿ ಗುಣಮಟ್ಟದ ಆಹಾರ ಸಿಗ್ತಾ ಇದೆ, ಬಟ್ ನಿಗದಿಯಾದ ಸಮಯಕ್ಕೆ ಆಹಾರ ವಿತರಣೆ ಆಗಿಲ್ಲ ಸರ್. ಕಳೆದ 1 ತಿಂಗಳಿಂದನೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ರೇಷನ್ನೇ ಬಂದಿಲ್ಲ ಸರ್. ಕಳೆದ ತಿಂಗಳಿತ್ತು, ಅದರಲ್ಲಿ 3 ಮೂಟೆ ಅಕ್ಕಿ ಹಾಕಿದ್ರು, ಸಾಂಬಾರ್ ಪುಡಿ 2 kg ಅಷ್ಟು ಹಾಕಿದ್ರು. ಅದು ಮುಗೀತು. ಅದಕ್ಕೆ ಮಕ್ಕಳು ನ್ಯೂಸನ್ನ ಮಾಡಿದ್ದಾರೆ ಸರ್. ಪ್ರತಿ ತಿಂಗಳು ಎಷ್ಟು ರೇಷನ್ ಬರ್ಬೇಕು ನಿಮಗೆ ನಿಗದಿಯಂತೆ? ನಿಮ್ಮ ಪ್ರಕಾರ ಎಷ್ಟು ರೇಷನ್ ಕೊಡಬೇಕಾಗುತ್ತೆ ನಿಮಗೆ? ಸರ್, 65 ಮಕ್ಕಳಿಗೂ ಕೂಡ ಮಗುಗೆ 250 ಗ್ರಾಮ್ ಒಂದು ಮಗುಗೆ ಒಂದು ದಿನಕ್ಕೆ ರಾತ್ರಿ ಊಟಕ್ಕೆ 250 ಗ್ರಾಮ್ ಅಂತ ಅಕ್ಕಿ ಕೊಡ್ಬೇಕು ಸರ್. ಅವರು ಆ ರೀತಿ ಮಾಡ್ತಾ ಇಲ್ಲ ಸರ್. ಅವರು ನಮ್ಗೆ ಟೆಂಡರ್ ಇಲ್ಲ, ನಮ್ಗೆ ಏನಂತಾರೆ ಅಂತಂದ್ರೆ ಲಾಸ್ ಆಗ್ತಾ ಇದೆ. ನಾವು ಹಾಗಾಗಿ ಟೆಂಡರ್ ವಿತರಣೆ ಮಾಡಕ್ಕೆ ಇದನ್ನ BOಗೂ ತಿಳಿಸಿದೀನಿ, DOPCಗೂ ತಿಳಿಸಿದೀನಿ. ನನ್ನ ಹತ್ರ ಮೂಲ ದಾಖಲಾತಿಗಳಿವೆ, ನಾನು ಅದನ್ನ ತೋರಿಸ್ತೀನಿ, ಯಾರಿಗೆ ಬೇಕಾದ್ರೂ ಕಂಪ್ಲೇಂಟ್ ಮಾಡಿ ಅನ್ನುವಂತಹ ಮಾತನ್ನೇ ಹೇಳ್ತಾರೆ ಸರ್ ಅವರು. ಓಕೆ, ಈಗ BO ಇಂದ ಸಮಸ್ಯೆಗೆ ಪರಿಹಾರ ಅಂದ್ರೆ ಏನಿರುತ್ತೆ ಸರ್? BO ಸರ್ DOPC ಕಂಪ್ಲೇಂಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೂ ಟೆಂಡರ್ ದಾರಿ ಚೇಂಜ್ ಆಗ್ಬಹುದು ಸರ್. ರೈಟ್. ಓಕೆ, ಛಾಯ್ ಅವರು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಈಗ BO ಅವರೇ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ದೂರವಾಣಿ ಮೂಲಕ. ಕಾಂತರಾಜ್ ಅವರು, ಈಗ ನೀವು ಛಾಯ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಅಲ್ಲಿ ಬರ್ತಾ ಇರುವಂಥ ಆರೋಪ ಅಂದರೆ ಟೆಂಡರ್ ಏನು ಕೊಟ್ಟಿದ್ದಾರೆ ಅವರು, ನಮ್ಮ ಹತ್ರ ಟೆಂಡರ್ ಇಲ್ಲ, ನಾವು ನಮ್ಮ ಹತ್ರ ಎಷ್ಟಿದೆ ಅಷ್ಟೇ ಕೊಡ್ತೀವಿ, ಎಲ್ಲ ದಾಖಲೆ ಇದೆ ಅಂತಾರೆ. ಈಗ ಮಕ್ಕಳಿಗೆ ರೇಷನ್ ಸಿಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಏನು ಕ್ರಮ ತಗೋತಾ ಇದ್ದೀರಿ ಸರ್? ನಿನ್ನೆ ಸಂಜೆ ನಮಗೆ ಗೊತ್ತಾಯ್ತು. ನಾನು ಟೆಂಡರ್ದಾರ ಜೊತೆ ಮಾತಾಡಿ ನಿನ್ನೆ ಸಂಜೆ ರೇಷನ್ ಡಂಪ್ ಮಾಡಿದ್ದಾರೆ ಸರ್. ಹಾಂ, ನಿನ್ನೆ ಸಂಜೆನೆ ಅವರು ರೇಷನ್ ಕೊಟ್ಟಿದ್ದಾರೆ ತಂದು ಹಾಸ್ಟೆಲ್ಗೆ. ರೈಟ್. ಈಗ ರೇಷನ್ ಸರ್ ಈಗ ಇಲ್ಲಿ ಆಗ್ತಾ ಇರುವಂಥದ್ದು 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಆಗಷ್ಟು ಅಕ್ಕಿ ಬೇಳೆ ಕೊಟ್ಬಿಡ್ಬೋದು. ಬಟ್ 15-16 ದಿನದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಮೂಲಭೂತವಾಗಿ ಸಮಸ್ಯೆ ಕೇಳ್ಬರ್ತಾ ಇರುವಂಥದ್ದು ಅಂದರೆ ಕಡಿಮೆ ದರಕ್ಕೆ ಟೆಂಡರ್ನ ಕರೆದು ಬಿಟ್ಟಿದ್ದಾರೆ. ಆ ಟೆಂಡರ್ದಾರರು ಏನು ಹೇಳ್ತಾರೆ, ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ನಮ್ಮ ಹತ್ರ ಎಷ್ಟಿದೆ ಅಷ್ಟೇ ಕೊಡ್ತೀವಿ ಅಂತಿದ್ದಾರೆ. ಇದಕ್ಕೆ ತಾತ್ಕಾಲಿಕ ಪರಿಹಾರವಾಗಿ ನೀವು ರೇಷನ್ ಡಂಪ್ ಮಾಡ್ಬೋದು, 1-2 ದಿನಕ್ಕೆ ರೇಷನ್ ಕೊಡ್ಬೋದು. ಬಟ್ ಈಗ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಮಾಡೋ ನಿಟ್ಟಲ್ಲಿ ಏನು ಕ್ರಮ ಕೈಗೊಳ್ತಿದ್ದೀರಿ? ಶಾಶ್ವತ ಪರಿಹಾರ ಈ ಮೇಲಧಿಕಾರಿಗಳಿಗೆ ತಿಳಿಸಿ ಟೆಂಡರ್ದಾರ ಚೇಂಜ್ ಮಾಡಿಸ್ತೀವಿ. ಇಲ್ಲಾಂದ್ರೆ ಅವರೇ ಕಂಟಿನ್ಯೂ ಮಾಡಿದ್ರೆ ಅವರಿಂದ ಸರಿಯಾಗಿ ಮಕ್ಕಳಿಗೆ ನ್ಯಾಯ ದೊರಕಿಸಿ ರೀತಿ ಒಳ್ಳೆ ಏನು ಸರ್ಕಾರಿ ಮೆನು ಇದೆ ಅದ್ರ ಪ್ರಕಾರ ಊಟ ಕೊಡಿಸ್ತೀವಿ ಸರ್. ಅಲ್ಲ ಸರ್, ಈಗ ಏನಾಗ್ತಿದೆ ಅಂದ್ರೆ ಅವರು ಪಾಪ ಛಾಯಾ ಅವ್ರು ಹೇಳ್ತಾರೆ ಮೇಲಧಿಕಾರಿಗಳಿಗೆ ಹೇಳ್ತೀವಿ ಅಂತ, ನೀವು ಹೇಳ್ತಾ ಇದ್ದೀರಾ ಮೇಲಧಿಕಾರಿಗಳಿಗೆ ಹೇಳ್ತೀವಿ ಅಂತ. ಈಗ ಮೇಲಧಿಕಾರಿ ಅನ್ನೋರು ಎಲ್ಲಿದ್ದಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ಪರಿಹಾರ ಅಂತ ಸದ್ಯಕ್ಕೆ ಆಗ್ತಲ್ಲ. ಹೀಗಾಗಿ 15 ದಿನ ಆಗೋಗಿದೆ. ಈಗ ತತ್ಕ್ಷಣಕ್ಕೆ ನೀವು ಏನು ಮಾಡ್ಬೋದು ಸರ್ ಇದಕ್ಕೆ ಸಂಬಂಧಪಟ್ಟಂತೆ? ವೆರಿ ಕ್ವಿಕ್ ಆಗಿ ಏನು ಮಾಡಬೇಕು ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ ಬಂದು ಹೊಸದಾಗಿ. ಓಕೆ, ಈಗ ನಾನು ಹೋಗ್ತಾ ಇದ್ದೀನಿ ಸರ್, ಇಲ್ಲಿ MLA ಅವ್ರು ಭೇಟಿ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಹೋಗ್ತೀನಿ ಸರ್, ಅಲ್ಲಿ ಹಾಸ್ಟೆಲ್ಗೆ ಹೋಗಿ ಏನಾಗಿದೆ ನೋಡ್ಬಿಟ್ಟು ಪರಿಹಾರ ಮಾಡ್ತೀನಿ ಸರ್. ಈಗ ಓಕೆ, ಅನೇಕ ಹೆಣ್ಮಕ್ಳು ಈಗ ವಿದ್ಯಾರ್ಥಿ ನಿಲಯವನ್ನ ಬಿಟ್ಟು ಮನೆಗೆ ಹೋಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದು ನಿಮ್ ಗಮನಕ್ಕೆ ಬಂದಿದ್ಯಾ? ನೀವೇನಾದ್ರು ಮಾತಾಡ್ತೀರಾ? ಅಲ್ಲ ಇವತ್ತು 3 ದಿನ ರಜೆ ಇದೆಯಲ್ಲ, ಹಾಗಾಗಿ ಕೆಲವರು ಹೋಗಿದ್ ಬರ್ಬೋದು ಸರ್. ಓಕೆ, 3 ದಿನ ರಜೆ ಇದೆಯಲ್ಲ, ಸರ್ಕಾರಿ ರಜೆ, ಹಾಗಾಗಿ ಕೆಲವರು ಹೋಗಿದ್ ಬರ್ಬೋದು. ಓಕೆ, ನಾವೀಗ ಹೋಗ್ತೀವಿ ಸರ್, ಹೋಗಿ ಪರಿಹಾರ ಮಾಡ್ತೀವಿ, ಏನ್ ತೊಂದ್ರೆ ಇಲ್ಲ. ನಿನ್ನೆ ರೇಷನ್ ಕೊಟ್ಟಿದ್ದಾರೆ ಅವರು ಟೆಂಡರ್ದಾರ. ಓಕೆ, ನೀವು ಟೆಂಡರ್ದಾರಿಗೆ ಏನಾದ್ರು ಮಾತಾಡಿದ್ದೀರಾ ಸರ್? ಏನಾದ್ರು ಹೇಳಿದಿರಾ, ಸೂಚನೆ ಕೊಟ್ಟಿದ್ದೀರಾ? ಮಾತಾಡಿದ್ವಿ ಸರ್, ನಿನ್ನೆ ಮಾತಾಡೀವಿ. ಎಲ್ಲ ನಮ್ಗೆ ಕರೆಕ್ಟಾಗಿ ಕೊಡಿ ನೀವು, ಆಮೇಲೆ ಮಾತಾಡ್ಕೊಂಡು ನೀವು ಕಂಟಿನ್ಯೂ ಮಾಡೋದು ಬಿಡೋದು. ನೀವು ರೇಷನ್ ಕೊಟ್ಟು ಮಕ್ಕಳಿಗೆ ಏನು ಮೆನು ಪ್ರಕಾರ ಊಟ ಕೊಡಿ ಅಂತ ನಿನ್ನೆನೆ ನಾನು ಹೇಳಿದ್ದೀನಿ ಸರ್. ಈಗ ಟೆಂಡರ್ದಾರ ಸಮಸ್ಯೆ ಏನಂತೆ ಸರ್? ಅವ್ರು ನಿಮ್ಮ ಹತ್ರ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಕಡೆಗೆ ಅಲ್ಲಿರೋ ಸಿಬ್ಬಂದಿಗಳಿಗೆ ಹೇಳ್ತಾರಂತೆ ನಮ್ದೆಲ್ಲ ದಾಖಲೆ ಸರ್ ಇದೆ, ನಾವು ಎಷ್ಟಾಗುತ್ತೋ ಅಷ್ಟೇ ಕೊಡ್ತೀವಿ. ಇಲ್ಲ ಸರ್, ಅವ್ರದ್ದು ಮಾರ್ಚಿಗೆ ಮುಗಿದಿತ್ತಂತೆ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಈಗ ನೀವು ಹಾಗಾದ್ರೆ ಮೇಲಧಿಕಾರಿಗಳಿಗೆ ಹೇಳಿ ಇದು ಮಾಡಿಸ್ತೀರಿ ಅಂದರೆ ಸಮಸ್ಯೆ ಪರಿಹಾರ ಕಂಡುಹಿಡಿತೀರಿ? ಪರಿಹಾರ ಮಾಡ್ತೀವಿ ಸರ್, ಇವತ್ತು ನಾಳೆ ಒಳಗೆ ಪರಿಹಾರ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದ ಕಾಂತರಾಜ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು BO ಕಾಂತರಾಜ್ ಅವರು ಹೇಳ್ತಾ ಇರುವಂಥ ಮತ್ತು ನಿನ್ನೆ ತಾನೇ ಬಂದು ಚಾರ್ಜನ್ನು ತೆಗೆದುಕೊಂಡಿದ್ದೀನಿ. ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಕೂಡಲೇ ಮಾತಾಡ್ತೀನಿ. ಹಾಗೂ ತಾತ್ಕಾಲಿಕ ತತ್ಕ್ಷಣ ವ್ಯವಸ್ಥೆಯಾಗಿ ನಾವೀಗ ರೇಷನ್ದಾರ ಅಥವಾ ಟೆಂಡರ್ ಯಾರು ತೊಗೊಂಡಿದ್ದಾರೆ ಅವರಿಗೆ ಕೂಡಲೇ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ, ಯಾವುದೇ ಸಮಸ್ಯೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಂ, ರೇಷನ್ ಕೊಡಲಿ ಬಿಡಲಿ ಅವ್ರು, ಅದು ನಮಗೆ ಬೇಡ. ನಿಮಗೇನು ಸಮಸ್ಯೆ ಇದೆ? ಊಟದ ಏನಾಗಿದೆ ಅಮ್ಮ? ರೇಷನ್ ಹಾಕಲ್ಲ ಅಂದ್ರೆ ನಮ್ಗೆ ಊಟ ಇಲ್ವಲ್ಲ. ಈಗೇನು ಕೊಡ್ತಾರೋ ಊಟಕ್ಕೆ? ಸರ್, ಟೊಮೆಟೊ ಸಾಂಬಾರು ಬೆಳಗ್ಗೆ ಬಾತ್ ಮಾಡಿದ್ರು ಟೊಮೆಟೊನಷ್ಟೇ, ಎಲ್ಲದಕ್ಕೂ ಟೊಮೆಟೊನೇ. ಎಷ್ಟು ದಿವಸದ ಸಮಸ್ಯೆ ಇದು? ಸರ್, ಹೋದ್ವಾರನೂ ಹಂಗೆ ಆಗಿತ್ತು. ಹೋದ್ವಾರ ಆಗಿತ್ತು, ನಾನು ಬಂದಿದ್ದೆ. ಇಲ್ಲ ಮಕ್ಕಳಿಗೆ ಊಟ ಕೊಡ್ಬೇಕು ಅಂದ್ರೆ ಹೋದ್ವಾರ ಎಷ್ಟು ಕೊಡ್ತಾಯಿದ್ರು ಊಟ? ಸರ್, ಸ್ವಲ್ಪ ಕೊಡ್ತಾರೆ. ಅರ್ಧ ಹೊಟ್ಟೆ ತಿನ್ಕೊಂಡು. ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾಯಿದ್ರು?
4 ದಿನ ಅರ್ಧ ಹೊಟ್ಟೆ ಕೊಡ್ತಾಯಿದ್ರು. ಯಾಕಂತ? ಬೇಯ್ತಿರ್ಲಿಲ್ಲ. ಓಲೆ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆಗೆ ತುಂಬ ಇಲ್ಲ. ಮತ್ತೆ ಹಂಗೆ ಏನು ಮಾಡ್ತಿದ್ರು? ಉಪವಾಸನೆ ಇರ್ತಿದ್ರೆ ಅರ್ಧಂಬರ್ಧ ತಿಂದ್ಬಿಟ್ಟು. ಇವಾಗ ಇವರು ಹೇಳ್ತಾ ಇರುವಂಥ ಮಾತು, ನಮಗೆ ಪೂರ್ತಿ ಆಹಾರ ಸಿಗ್ತಾ ಇಲ್ಲ, ಅರ್ಧ ಪ್ಲೇಟು ಅರ್ಧ ಹೊಟ್ಟೆ ತಿಂದ್ಕೊಂಡು ನಾವು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ BEO ಕೂಡ TV9 ಜೊತೆಗೆ ಮಾತನಾಡಿದ್ರು. ಕೂಡಲೇ ನಾವು ಕ್ರಮವನ್ನು ತೆಗೆದುಕೊತೀವಿ, ತತ್ಕ್ಷಣ ಪರಿಹಾರವಾಗಿ ಅಲ್ಲೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ.